ಹಾಯ್, ನಾನು ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಕಂಪನಿಯ ಲ್ಯಾಪ್ಟಾಪ್ ಇರುವಂಥದ್ದು ಇನ್ಬುಕ್ X1 ಅಂತ ಒಂದು ಮಾಡೆಲ್ನ ಹೆಸರು. ಈ ಒಂದು ಮಾಡೆಲ್ನಲ್ಲಿ 3 ವೇರಿಯಂಟ್ ಇರುವಂಥದ್ದು ಆಯಿತಾ. i3 ಪ್ರೊಸೆಸರ್ ವೇರಿಯಂಟು, i5 ಪ್ರೊಸೆಸರ್ ವೇರಿಯಂಟು ಮತ್ತು i7 ಪ್ರೊಸೆಸರ್ ವೇರಿಯಂಟು. ಈ ಮೂರು ಕೂಡ 10th ಜನರೇಷನ್ ಪ್ರೊಸೆಸರ್ ಆಗಿರುವಂಥದ್ದು. ಬೇಸಿಕ್ ವೇರಿಯಂಟ್ i3 ವೇರಿಯಂಟು 36,000 ರೂಪಾಯಿಗೆ ಲಾಂಚ್ ಆದರೆ i5 ವೇರಿಯಂಟು 46,000 ರೂಪಾಯಿಗೆ, i7 ವೇರಿಯಂಟು ನಿಮಗೆ 56,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಅಂಥ ಮೇಜರ್ ಡಿಫ್ರೆನ್ಸು ಪ್ರೊಸೆಸರ್ ಬಿಟ್ಟರೆ ಈ ಲ್ಯಾಪ್ಟಾಪ್ಗಳಲ್ಲಿ ಇಲ್ಲ ಆಯಿತಾ. ಸೊ ನಿಮ್ಮ ಪ್ರಿಫರೆನ್ಸಿಗೆ ತಕ್ಕಂಗೆ, ಪರ್ಫಾರ್ಮೆನ್ಸಿಗೆ ತಕ್ಕಂಗೆ ಲ್ಯಾಪ್ಟಾಪ್ಗಳನ್ನ ಪ್ರಿಫರ್ ಮಾಡ್ಬೋದು. ಇನ್ಫಿನಿಕ್ಸ್ ಅವರು ನನಗೆ ಈ ಒಂದು i5 ವೇರಿಯಂಟನ್ನು ಕಳಿಸಿರುವಂಥದ್ದು. ನಾನಿವತ್ತು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ನನ್ನ ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಲ್ಯಾಪ್ಟಾಪ್ ಅನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಲ್ಯಾಪ್ಟಾಪ್ ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡ ಸಿಗ್ತಾ ಇರುವಂತದ್ದು. ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಇದ್ರೊಳಗಡೆ ಲ್ಯಾಪ್ಟಾಪ್ ಸಿಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಬಾಕ್ಸ್ ಅಲ್ಲಿ ಒಂದು 65 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಲ್ಯಾಪ್ಟಾಪ್ಗೆ. ಮತ್ತು ಟೈಪ್ ಸಿ ಇಂದ ಟೈಪ್ ಸಿ ಕೇಬಲ್ನ ಕೂಡ ಕೊಟ್ಟಿರುವಂಥದ್ದು. ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಇನ್ನು ಡೈರೆಕ್ಟ್ ಆಗಿ ಒಂದು ಲ್ಯಾಪ್ಟಾಪ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದನ್ನು ಆಮೇಲೆ ಓಪನ್ ಮಾಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಪ್ರತಿಯೊಂದು ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆನೂ ಸಹ ಸಿಗ್ತಾ ಇಲ್ಲ. ಇನ್ನು ಈ ಒಂದು ಲ್ಯಾಪ್ಟಾಪ್ ಕವರ್ನ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಅಲ್ಟ್ರಾ ಬುಕ್ ಇದಾಗಿರುವಂಥದ್ದು. ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ. ಸೂಪರ್ ಆಗಿದೆ ಲುಕ್ ವೈಸ್. ಇಷ್ಟೊಂದು ಒಳ್ಳೆ ಕ್ವಾಲಿಟಿಯ ಲ್ಯಾಪ್ಟಾಪನ್ನು ಇನ್ಫಿನಿಕ್ಸ್ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ಫಿನಿಕ್ಸ್ ಅವರು ಇಷ್ಟು ದಿನ ಮೊಬೈಲ್ ಫೋನ್ಗಳನ್ನ ಲಾಂಚ್ ಮಾಡ್ತಾ ಇದ್ರು, ನಂತರ ಟ್ರೂ ವೈರ್ಲೆಸ್ ಇಯರ್ಬಡ್ಗಳನ್ನ ಲಾಂಚ್ ಮಾಡಿದ್ರು, ಈ ವರ್ಷ ಟಿವಿಯನ್ನು ಕೂಡ ಲಾಂಚ್ ಮಾಡಿದ್ರು. ಇದೀಗ ಲಿಟ್ರಲಿ ಲ್ಯಾಪ್ಟಾಪನ್ನು ಲಾಂಚ್ ಮಾಡೋರೆ. ಕ್ರೇಜಿ ವಿಷಯ. ಒಂದು ಕಂಪ್ನಿ ಯಾವ ರೀತಿ ಬೆಳೀತಾ ಇದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಅನ್ಬೋದು. ಈ ಒಂದು ಲ್ಯಾಪ್ಟಾಪ್ನ ಬಿಲ್ಡ್ ನನಗೆ ಹೆವಿ ಇಂಪ್ರೆಸ್ ಮಾಡಿತು. ಇಷ್ಟೊಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಒಂದು ಲ್ಯಾಪ್ಟಾಪ್ ಸುಮಾರು 1.48 kg ಇರುವಂಥದ್ದು ಮತ್ತು 16.3 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಹೆವಿ ತಿನ್ನಾಗೂ ಇದೆ ಕಂಪ್ಯಾರಿಟಿವ್ಲಿ ಲ್ಯಾಪ್ಟಾಪ್ಗೆ. ಮತ್ತು ಲೈಟ್ ವೆಯ್ಟ್ ಕೂಡ ಇರುವಂಥದ್ದು. ಯಮಭಾರ, ದೊಡ್ಡ ದೊಡ್ಡ ಬ್ಯಾಗ್ನ ಅವಶ್ಯಕತೆ ಇಲ್ಲ. ಆರಾಮಾಗಿ ಒಂದೇ ಕೈಯಲ್ಲಿ 2 ಬೆರಳು ಇಟ್ಕೊಬೋದು, ಅಷ್ಟು ಲೈಟ್ ವೆಯ್ಟ್ ಇರುವಂಥದ್ದು ಆಯಿತಾ. ಈ ಒಂದು ಲ್ಯಾಪ್ಟಾಪ್ ಕಂಪ್ಲೀಟ್ಲಿ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥದ್ದು ಆಯಿತಾ. ಸೊ ಅದಕ್ಕೆ ಒಂದು ರೀತಿ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಈ ಒಂದು ಲ್ಯಾಪ್ಟಾಪನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ರೀತಿ ಯಾವುದೋ ಹೆವಿ ಜಾಸ್ತಿ ದುಡ್ಡಿನ ಲ್ಯಾಪ್ಟಾಪ್ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಈ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇ ಏನಿದೆ ಅದರ ಬೆಸಲ್ಸ್ ತುಂಬ ಕಡಿಮೆ ಇರುವಂಥದ್ದು ನೋಡ್ಬೋದು. ಆ ಕಡೆ ಈ ಕಡೆ ಬೆಸಲ್ಸ್ ಎಷ್ಟೊಂದು ಕಡಿಮೆ ಇದೆ ಮತ್ತು ಟಾಪ್ ಬೆಸಲ್ ಕೂಡ ಅಷ್ಟೇ ತುಂಬ ಕಡಿಮೆ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇಲ್ಲ. ನಿಮಗೆ i7 ವೇರಿಯಂಟಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ, ಬಟ್ ಇದರಲ್ಲಿಲ್ಲ. ಸೊ ಅದರ ಜಾಗದಲ್ಲಿ ಪವರ್ ಬಟನ್ ಇರುವಂಥದ್ದು ಮತ್ತು ಫುಲ್ ಸೈಜ್ ಕೀಬೋರ್ಡ್ ಇದಾಗಿರುವಂಥದ್ದು. ಸೊ ಕ್ಲಿಕ್ಸ್ಗಳು ನನಗೆ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಬ್ಯಾಕ್ ಲೈಟ್ ಕೂಡ ಹೊಂದಿರುವಂಥದ್ದು ಈ ಒಂದು ಕೀಬೋರ್ಡ್ದು. ಸೊ ಪರವಾಗಿಲ್ಲ ಅನ್ನಿಸ್ತು. ಮತ್ತು ಈ ಒಂದು ಟಚ್ ಪ್ಯಾಡ್ ಏನಿದೆ ಇದು ಒಂದು ಲೆವೆಲಿಗೆ ಸೆನ್ಸಿಟಿವ್ ಆಗಿದೆ. ಮೌಸ್ ಕರ್ಸರ್ ಒಂದು ಲೆವೆಲಿಗೆ ಸ್ಮೂತ್ ಅನಿಸುತ್ತೆ ಆಯಿತಾ. ಇದಕ್ಕಿಂತ ಸಖತ್ತಾಗಿ ಸ್ಮೂತ್ ಆಗಿರುವಂಥ ಕರ್ಸರ್ಗಳು ನೋಡಿದ್ದೀನಿ, ಬಟ್ ಇದು ನನಗೆ ಓಕೆ ಅನ್ನಿಸ್ತು ಈ ಒಂದು ಪ್ರೈಸ್ ರೇಂಜಿಗೆ. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಿಮಗೆ 720p ಕ್ಯಾಮ್ರಾ ಇದೆ. ಸೊ ಕ್ವಾಲಿಟಿ ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ, ಸುಮಾರಾಗಿದೆ. ಮತ್ತು ಇದರಲ್ಲಿ ಆಬ್ವಿಯಸ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್, ಕಾಲ್ಗಿಲ್ ಬಂತು ಅಂದರೆ ಝೂಮ್ ಕಾಲ್ ಮಾಡ್ಬೇಕಾದ್ರೆ ಇದರಲ್ಲೇ ಮಾತನಾಡ್ಕೊಬೋದು. ಓಕೆ ಅಂತೀನಿ. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲ್ಯಾಪ್ಟಾಪ್ನ ಎಡಭಾಗದಲ್ಲಿ ನಿಮಗೆ ಒಂದು ಚಾರ್ಜಿಂಗ್ ಪೋರ್ಟ್ ಇದೆ ಮತ್ತು HDMI ಫುಲ್ ಸೈಜ್ HDMI ಪೋರ್ಟ್ ಇರುವಂಥದ್ದು ಮತ್ತು USB ಪೋರ್ಟು, USB ಟೈಪ್ ಎ ಪೋರ್ಟು ಮತ್ತು 2 USB ಟೈಪ್ ಸಿ ಪೋರ್ಟ್ ಇರುವಂಥದ್ದು. ಈ ಒಂದು ಟೈಪ್ ಸಿ ಪೋರ್ಟಲ್ಲಿ ನೀವು ಚಾರ್ಜ್ ಬೇಕಾದರೂ ಮಾಡ್ಬೋದು. ಮತ್ತು ಒಂದು ಸ್ವಿಚ್ ಇರುವಂಥದ್ದು ಆಯಿತಾ, ಕ್ಯಾಮ್ರಾ ಸ್ವಿಚ್ಚು. ನೀವು ಮ್ಯಾನ್ಯುವಲ್ ಆಗಿ ಕ್ಯಾಮ್ರಾವನ್ನು ಆನ್ ಆಫ್ ಮಾಡ್ಬೋದು ಈ ಒಂದು ಸ್ವಿಚ್ನ ಮುಖಾಂತರ. ಒಂದು ಒಳ್ಳೆಯ ವಿಷಯ ನನಗೆ ಇಷ್ಟಪಡ್ತೀನಿ. ಮತ್ತು ಕ್ಯಾಮ್ರಾ ಇಂಡಿಕೇಟರ್ ನಿಮ್ಗೆ ಇಲ್ಲಿರುವಂಥದ್ದು ಆಯಿತಾ. ಸೊ ಕ್ಯಾಮ್ರಾ ಆನ್ ಆಗಿದ್ದು ಇಲ್ಲೂ ಗೊತ್ತಾಗುತ್ತೆ ಮತ್ತು ಮೇಲೂ ಗೊತ್ತಾಗುತ್ತೆ ಇದು ಆನ್ ಆಗಿದೆಯೋ ಆಫ್ ಆಗಿದೆಯೋ ಅಂತ ಇಲ್ಲಿ ನೋಡ್ಕೊಳ್ಳೋದು. ಮತ್ತು ಮೇಲ್ಗಡೆ ಆನ್ ಆಗಿದ್ರೆ ಕ್ಯಾಮ್ರಾ ಇಲ್ಲಿ ಇಂಡಿಕೇಟರ್ ತೋರಿಸುತ್ತೆ. ಸೊ ಸೂಪರ್ ಅಂತೀನಿ. ಮತ್ತು ಬಲಭಾಗಕ್ಕೆ ಬಂತು ಅಂತ ಅಂದರೆ 2 USB ಟೈಪ್ ಎ ಪೋರ್ಟ್ ಇರುವಂಥದ್ದು, 3.5 ಹೆಡ್ಫೋನ್ ಜಾಕ್ನ ಪೋರ್ಟ್ಸ್ ಇರುವಂಥದ್ದು ಮತ್ತು ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೂಡ ಇದೆ ಮತ್ತು ಒಂದು ಲಾಕ್ ಪೋರ್ಟು ಕೂಡ ಕೊಟ್ಟಿದ್ದಾರೆ. ಅದು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೊಬೋದು. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಒಂದು ಪ್ರೈಸ್ ರೇಂಜಿಗೆ ಸಖತ್ ಇಂಪ್ರೆಸ್ ಮಾಡ್ತು. ನನಗೆ ಹೆವಿ ಇಂಪ್ರೆಸ್ ಮಾಡಿದ್ದು ಈ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇನ ಲಿಟ್ರಲಿ 180 ಡಿಗ್ರಿ ಬೆಂಡ್ ಮಾಡ್ಬೋದು ನಾವು. ಲಿಟ್ರಲಿ ಹಿಂಗೆ ಫ್ಲ್ಯಾಟಾಗಿ ನಿಲ್ಲಿಸ್ಬೋದು. ಸೊ ಸಖತ್ ಇಂಪ್ರೆಸ್ ಮಾಡ್ತು. ಮತ್ತು ಗಾಳಿ ಆಡೋದಕ್ಕೆ ಕೆಳಗಡೆ ಒಂಥರ ಒಂದು ಹಿಂಜ್ ಥರ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಒಂಥರ ಸ್ವಲ್ಪ ಆ್ಯಂಗ್ಯುಲರ್ ಇದನ್ನು ಕೊಟ್ಟಿದ್ದಾರೆ ಅವರು ಕೆಳಗಡೆ, ಫುಲ್ ಫ್ಲ್ಯಾಟಾಗಿ ಕೂರಬಾರ್ದು ಅಂತ.
ಮತ್ತು ಕೆಳಗಡೆ ಇರುವಂಥ ಗ್ರಿಲ್ಲು. ಸೊ ಇದು ಗಾಳಿ ಆಡೋದಕ್ಕೆ. ಸೊ ಮುಂದ್ಗಡೆ ನಿಮಗೆ ಇಲ್ಲಿ ಸ್ಪೀಕರ್ ಸಿಗುತ್ತೆ. ಸೊ ಡಿಸೈನ್ ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಪ್ರೈಸೊಂದಿಗೆ ಇಷ್ಟ ಆಯಿತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಲ್ಯಾಪ್ಟಾಪ್ನಲ್ಲಿ 14 ಇಂಚಿನ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು 300 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಕೂಡ ಈ ಒಂದು ಡಿಸ್ಪ್ಲೇ ಹೊಂದಿದೆ. ಡಿಸ್ಪ್ಲೇ ಕ್ಲಾರಿಟಿ ನಂಗೆ ಸಖತ್ ಇಷ್ಟ ಆಯಿತು ನನಗೆ. ಸೊ ಕಲರ್ಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ಈ ಪ್ರೈಸ್ ರೇಂಜ್ಗೆ ಒಂದು ಬೇರೆ ಲಿಟ್ರಲಿ ಯಾವ ಲ್ಯಾಪ್ಟಾಪ್ ತೊಗೊಂಡ್ರು ಕೂಡ ನಿಮಗೆ ಸಿಮಿಲರ್ ಕ್ವಾಲಿಟಿಯ ಡಿಸ್ಪ್ಲೇ ಸಿಗುತ್ತೆ. ಒಂದು ಒಳ್ಳೆಯ ಡಿಸ್ಪ್ಲೇ ಹಾಕೋರೆ. ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಈ ಒಂದು ಲ್ಯಾಪ್ಟಾಪ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಆಗಲೇ ನನಗೆ ಒಂದು ಲ್ಯಾಪ್ಟಾಪ್ 3 ಪ್ರೊಸೆಸರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಇಂಟೆಲ್ i3, ಇಂಟೆಲ್ i5 ಮತ್ತು ಇಂಟೆಲ್ i7. ಈ 3 ಕೂಡ 10th ಜನರೇಷನ್ನ ಪ್ರೊಸೆಸರ್ ಆಗಿರುವಂಥದ್ದು ಮತ್ತು 3 ಕೂಡ 10 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥದ್ದು. ಈ ಒಂದು i7 ವೇರಿಯಂಟಲ್ಲಿ ನಿಮಗೆ ಐರಿಸ್ ಪ್ಲಸ್ದು GPU ಸಿಕ್ಕರೆ ಈ ಒಂದು i5 ಮತ್ತು i3 ವೇರಿಯಂಟಲ್ಲಿ ನಿಮಗೆ ಇಂಟೆಲ್ UHD ಗ್ರಾಫಿಕ್ಸ್ ಸಿಗ್ತಾ ಇರುವಂಥದ್ದು. ಪ್ರಿಫರಬಲಿ ಹೆವಿ ಪರ್ಫಾರ್ಮೆನ್ಸ್ ನೀಡುವಂಥದ್ದು i7 ವೇರಿಯಂಟ್ರೆ. ಅದು ಬಿಟ್ಟರೆ ಗ್ರಾಫಿಕ್ ವೈಸು i5 ಮತ್ತು i3 ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರ್ತವೆ. ಬಟ್ ಪರ್ಫಾರ್ಮೆನ್ಸ್ ವೈಸು ನಿಮ್ಗೆ i5 i3ಗಿಂತ ಸ್ವಲ್ಪ ಚೆನ್ನಾಗಿರುತ್ತೆ. ಪರ್ಸ್ನಲಿ ನಾನು ನಿಮಗೆ ಪ್ರಿಫರ್ ಮಾಡಬೇಕಂತಂದರೆ ಸಜೆಸ್ಟ್ ಮಾಡಬೇಕಂತಂದರೆ i3 ತಗೊಳ್ಳೋದಕ್ಕೆ ಹೋಗ್ಬಿಡಿ. ಮಿನಿಮಮ್ i5 10th ಜನರೇಷನ್ನ ಈ ಒಂದು ಲ್ಯಾಪ್ಟಾಪ್ನ ಪ್ರಿಫರ್ ಮಾಡಿ ಚೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಈಗಿನ ಕಾಲದಲ್ಲಿ i3 ಪ್ರೊಸೆಸರ್ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗು, ಆಯಿತಾ. ಆಮೇಲೆ ಬರ್ತಾ ಸ್ವಲ್ಪ ನಿಮಗೆ ಸ್ಲೋ ಅನ್ನಿಸ್ಬೋದು. ಆಮೇಲೆ ಒಂಥರ ಇರಿಟೇಡ್ ಆಗಿ ಶುರುವಾಗುತ್ತೆ ನಿಮ್ಗೆ, ಏನು ಇಷ್ಟೊಂದು ಸ್ಲೋ ಲ್ಯಾಗ್ ಆಗುತ್ತೆ ಅಂತ. ಸೊ ಪರ್ಸನಲಿ ನಾನಂತೂ i5 ತೊಗೊಳ್ಳಿ ಅಂತ ಅಂತೀನಿ. ಈ ಒಂದು i5 ಮತ್ತು i3 ವೇರಿಯಂಟಲ್ಲಿ ನಿಮಗೆ 8 GB ರ್ಯಾಮನ್ನು ನೀಡ್ತಾ ಇರುವಂಥದ್ದು. ಈ ಒಂದು ರ್ಯಾಮು 3200 ಮೆಗಾಹರ್ಟ್ಸ್ ಸ್ಪೀಡನ್ನು ಹೊಂದಿರುವಂಥದ್ದು, ಆಯಿತಾ. ಮತ್ತು ಹೈಯೆಸ್ಟ್ ವೇರಿಯಂಟ್ i7ನಲ್ಲಿ 16 GB ರ್ಯಾಮ್ ಸಿಗುತ್ತೆ ನಿಮಗೆ. ಮತ್ತು ಸ್ಟೋರೇಜ್ 3ರಲ್ಲೂ ಕೂಡ ಸೇಮ್ ಸ್ಟೋರೇಜ್ ಇರುವಂಥದ್ದು. ಈ ಒಂದು i5 ವೇರಿಯಂಟು ಮತ್ತು i7 ವೇರಿಯಂಟಲ್ಲಿ 512 GBದು NVMe PCI 3.0 ಸ್ಟೋರೇಜ್ ಇದ್ದರೆ, ಈ ಒಂದು ಬೇಸ್ ವೇರಿಯಂಟಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಸ್ಟೋರೇಜು ಬಟ್ ಸೇಮ್ NVMeನೇ 256 GB ಸ್ಟೋರೇಜ್ ಸಿಗುತ್ತೆ. ಸೊ 3 ಕೂಡ ತುಂಬ ಫಾಸ್ಟಾಗಿ ರೈಟ್ ಆಗುತ್ತೆ. ಸೊ ಅದರಿಂದ ನಮಗೆ ಈ ಒಂದು ಸ್ಮೂತ್ ಫೀಲ್ನ ಕೊಡುತ್ತಾ, ಆಯಿತಾ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಹೈಯೆಸ್ಟ್ ವೇರಿಯಂಟ್ i7 ವೇರಿಯಂಟಲ್ಲಿ ನಿಮಗೆ Wi-Fi 6 ಸಿಗ್ತಾ ಇದ್ದರೆ, ಉಳಿದ 2 ವೇರಿಯಂಟ್ಗಳಲ್ಲಿ ನಾರ್ಮಲ್ ಡ್ಯುಯಲ್ ಬ್ಯಾಂಡ್ Wi-Fi ಸಪೋರ್ಟ್ ಇರುವಂಥದ್ದು. ಮತ್ತು 3ರಲ್ಲೂ ಕೂಡ ನಿಮಗೆ ಬ್ಲೂಟೂತ್ 5.1 ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಆಗಲೇ ಹೇಳ್ದಂಗೆ ಹೈಯೆಸ್ಟ್ ವೇರಿಯಂಟಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ಇದರಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಸೌಂಡ್ ಬಗ್ಗೆ ಮಾತಾಡಬೇಕಂತಂದರೆ 3ರಲ್ಲೂ ಕೂಡ ಸೇಮ್ ಸೌಂಡ್ ಕ್ಲಾರಿಟಿ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಸೊ ಇದರಲ್ಲಿ ಟೋಟಲ್ 4 ಸ್ಪೀಕರ್ ಹಿಡಿದವಂತೆ. 1.5 ವ್ಯಾಟ್ನ 2 ಬೇಸ್ ಸ್ಪೀಕರ್ ಇದ್ದರೆ 0.8 ವ್ಯಾಟ್ನ 2 ಟ್ವೀಟರ್ಸ್ ಇರುವಂಥದ್ದು. ಸೊ ಸ್ಪೀಕರ್ನ ಕ್ಲಾರಿಟಿ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಲ್ಯಾಪ್ಟಾಪ್ ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಸೊ ಪರವಾಗಿಲ್ಲ ಅಂತೀನಿ. ಇನ್ನು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಲ್ಯಾಪ್ಟಾಪಲ್ಲಿ Windows 11 ಇರುವಂಥದ್ದು ಹೋಮ್ ಎಡಿಷನ್, ಆಯಿತಾ. ಸೊ ನಾನು ಇದೇ ಮೊದಲ ಬಾರಿಗೆ ಈ ಒಂದು Windows 11ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು Windows 11 ಲಿಟ್ರಲಿ ತುಂಬ ಚೇಂಜಸ್ನ ಮಾಡಲಾಗಿರುವಂಥದ್ದು. ವಿಂಡೋಸ್ ಅವರು ಈ ಒಂದು Windows 11ಅನ್ನು iOS ಏನು ಮ್ಯಾಕಿಂದ iOS ಬರುತ್ತೆ, ಸೊ ಆ ರೀತಿ ಮಾಡೋದಕ್ಕೆ ಹೋಗಿದ್ದಾರೆ. ಬಟ್ ಒಂದು ಲೆವೆಲ್ಗೆ ಚೆನ್ನಾಗೇ ಮಾಡಿದ್ದಾರೆ. ಇನ್ನೂ ಅಷ್ಟೊಂದು ಆಪ್ಟಿಮೈಸ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಫ್ಯೂಚರ್ ಅಪ್ಡೇಟ್ಗಳಲ್ಲಿ ನಿಮಗೆ ಅದನ್ನು ಫಿಕ್ಸ್ ಮಾಡ್ತಾರೆ ಅಂತ ತೊಂದರೆ ಇಲ್ಲ. ಬಟ್ ಚೆನ್ನಾಗಿದೆ, ಒಂದು ಲೆವೆಲಿಗೆ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಿದರೆ. ಯೂಸರ್ ಇಂಟರ್ಫೇಸ್ ಒಂದು ತುಂಬ ಚೇಂಜ್ ಆಗಿದೆ. ಸ್ಟಾರ್ಟ್ ಮೆನ್ಯೂನ ಸ್ವಲ್ಪ ಮಧ್ಯಕ್ಕೆ ಕೊಟ್ಟವ್ರೆ. ಮೈ ಕಂಪ್ಯೂಟರ್ದು ಐಕಾನು ಲಿಟ್ರಲಿ ಪ್ರತಿಯೊಂದು ಚೇಂಜ್ ಆಗಿರುವಂಥದ್ದು ಚೆನ್ನಾಗಿ ಕಾಣುತ್ತೆ ಒಂದು ರೀತಿ ಲುಕ್ ವೈಸ್ ಎಲ್ಲ. ಸೊ ಇನ್ನೂ ಅಪ್ಡೇಟ್ಸ್ಗಳು ಬರ್ತವೆ ನಂಗೆ ಅನ್ನಿಸ್ತಂಗೆ. ಸದ್ಯಕ್ಕಂತೂ ಈ ಒಂದು ಲ್ಯಾಪ್ಟಾಪಲ್ಲಿ ಒಂದು ಲೆವೆಲಿಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನೂ ಆಪ್ಟಿಮೈಸೇಷನ್ ಫ್ಯೂಚರ್ನಲ್ಲಿ ಮಾಡ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಸೊ ಸದ್ಯಕ್ಕಂತೂ ಚೆನ್ನಾಗಿದೆ. ನೀವು ಆದರೆ ಕೇಳ್ಬೋದು ಈ ಒಂದು ಲ್ಯಾಪ್ಟಾಪನ್ನು ಇನ್ಫಿನಿಕ್ಸ್ ಅವರ ಕಂಪನಿಯ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಪರ್ಸ್ನಲಿ ಈ ಒಂದು ಲ್ಯಾಪ್ಟಾಪ್ನ ಬೆಲೆ ಅಷ್ಟೊಂದು ಕಾಂಪಿಟೇಟಿವ್ ಆಗಿದೆ ಅಂತ ಅನ್ನಿಸ್ತಿಲ್ಲ ನನಗೆ. ಹೆವಿ ಕಾಂಪಿಟೇಟಿವ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಹೌದು, ಬೇರೆ ಕಂಪ್ನಿಗಳಿಗೆ ಕಂಪೇರ್ ಮಾಡಿದ್ರೆ 1-2 ಸಾವಿರ ಕಡಿಮೆ ಇರ್ಬೋದನ್ನು. ಬಟ್ ಸ್ಟಿಲ್ ಇನ್ನೂ ಹೆವಿ ಕಾಂಪಿಟೇಟಿವ್ ಆಗಿ ಈ ಒಂದು ಪ್ರೈಸ್ಗಳನ್ನ ಸೆಟ್ ಮಾಡಬೇಕಾಗಿತ್ತು. ಈ ಒಂದು i5 ವೇರಿಯಂಟಿಗೆ 46,000 ರೂಪಾಯಿ ಕೊಡಬೇಕು, ಆಯಿತಾ. ಬೇರೆದು ಕಂಪೇರ್ ಮಾಡಿದ್ರೆ ಹೌದು ಸ್ವಲ್ಪ ನಿಮಗೆ 1,000-2,000 ಸೇವ್ ಮಾಡ್ಬೋದು. ಬಟ್ ಸ್ಟಿಲ್ ಪ್ರಿಫರಬಲಿ
ಇನ್ಫಿನಿಕ್ಸ್ ಒಂದು ಹೊಸ ಲ್ಯಾಪ್ಟಾಪ್ ಬ್ರ್ಯಾಂಡ್ ಆಗಿರೋದ್ರಿಂದ ಇನ್ನೂ ಕಾಂಪಿಟೇಟಿವ್ ಆಗಿ ಪ್ರೈಸ್ಗಳು ಸೆಟ್ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಟರೆ ಡಿಫ್ರೆಂಟಾಗಿ ಏನಿದೆ ಒಂದು ಲ್ಯಾಪ್ಟಾಪಲ್ಲಿ ಅಂತ ನಮಗೆ ನೋಡೋಕ್ಕೆ ಸಿಗಲ್ಲ. ಏನೋ ಅಡಿಷ್ನಲ್ ಫೀಚರ್ ಏನಾದ್ರು ಇದೆ ಅಂತ ನಮಗೆ ನೋಡೋಕ್ಕೆ ಸಿಗಲ್ಲ. ಹೌದು, ಇದರಲ್ಲಿ DTS ಸೌಂಡ್ ಅಂತ ಕೊಟ್ಟಿದ್ದಾರೆ, DTS ಡಿಕೋಡ್ ಮಾಡುತ್ತೆ ಅಷ್ಟೇ. ಇದು ಸ್ಪೆಷಲ್ಲಾಗಿ ಆ ಥರ ಏನೂ ಇಲ್ಲ. ಜಸ್ಟು ಇದ್ರ ಮೇಲೆ DTS ಅಂತ ಬರೆದವ್ರೆ, ಆ ಥರದ್ದು ಏನೂ ಇಲ್ಲ. ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಗುರು ಅಂತ ಅಂಥದ್ದು ಏನಿದೆ ಅಂತ ಅನ್ನಿಸ್ತಿಲ್ಲ ನನಗೆ. ಇನ್ನೂ ಕಾಂಪಿಟೇಟಿವ್ ಆಗಿ ಇನ್ನೂ ಒಂದು 40,000 ರೂಪಾಯಿಗೆ i5 ವೇರಿಯಂಟ್ ಲಾಂಚ್ ಮಾಡಿದ್ರು ನೋಡಪ್ಪ, ಹೆವಿ ಗುರು, ಆರಾಮಾಗಿ ತೊಗೊಬೋದು ಅಂತ ಅಂತಿದ್ದೆ ನಾನು. ಬಟ್ ಸ್ಟಿಲ್ ಯೋಚನೆ ಮಾಡಿ ನೋಡಿ, ಒಂದು ಒಳ್ಳೆ ಆಪ್ಷನ್ನೇ. ಬಟ್ ಸ್ಟಿಲ್ ಹೊಸ ಬ್ರ್ಯಾಂಡ್ ಆಗಿರೋದ್ರಿಂದ ಒಂದ್ಸಲ ಯೋಚನೆ ಮಾಡಬೇಕಾಗತ್ತೆ. ಇನ್ನೂ ಗೊತ್ತಿಲ್ಲ ಸರ್ವಿಸ್ ಯಾವ ರೀತಿ ಇದೆ ಅಂತ. ಇದೆ ಮೊದಲ ಬಾರಿಗೆ ಇನ್ಫಿನಿಕ್ಸ್ ಅವ್ರು ಲ್ಯಾಪ್ಟಾಪ್ ಲಾಂಚ್ ಮಾಡಿದ್ರು. ಅವ್ರ ಸರ್ವಿಸ್ ಸೆಂಟರ್ಗಳು, ಮೊಬೈಲ್ ಸರ್ವಿಸ್ ಸೆಂಟರ್ ಆಲ್ರೆಡಿ ಇದೆ, TV ಸರ್ವಿಸ್ ಸೆಂಟರ್ ಆಲ್ರೆಡಿ ಇದೆ. ಸೊ ಅದರಲ್ಲೇ ಮಾಡ್ತಾರೆ, ಆಯಿತಾ. ಬಟ್ ಸ್ಟಿಲ್ ಹೊಸದಾಗಿರೋದ್ರಿಂದ ಕಾದು ನೋಡಬೇಕಾಗಿದೆ ಯಾವ ರೀತಿ ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಅಂತ. ಮತ್ತು ನಾವು ಈ ಟೈಮಲ್ಲಿ ಅಂದರೆ ಈಗ ಜಸ್ಟ್ ನನ್ನ ಲ್ಯಾಪ್ಟಾಪನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಆ ಟೈಮಲ್ಲಿ ಸಡನ್ನಾಗಿ ನಾನು ಹೇಳೋದಕ್ಕೆ ಕಷ್ಟ. ನಾನು ಫ್ಯೂಚರ್ನಲ್ಲಿ ಯೂಸ್ ಮಾಡಿ ಲ್ಯಾಪ್ಟಾಪ್ ಯಾವ ರೀತಿ ಇದೆ, ನನಗೆ ಯಾವ ರೀತಿ ಅನ್ನಿಸ್ತು, ಆಮೇಲೆ ಸ್ಲೋ ಆಗ್ತಾ ಇದೆಯಾ, ಲ್ಯಾಗ್ ಅನ್ನಿಸ್ತಾ ಇದೆಯಾ, ಯೂಸ್ ಮಾಡಿದ್ಮೇಲೆ ನಾನು ಕಂಪ್ಲೀಟಾಗಿ ಇನ್ ಡೆಪ್ತ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸದ್ಯಕ್ಕೂ ಅಂತೂ ಆಯಿತಾ, ನಾನು ಯೂಸ್ ಮಾಡ್ತಿರೋ ಹಾಗೆ ಸದ್ಯಕ್ಕೂ ಅಂತೂ ಲ್ಯಾಪ್ಟಾಪ್ ಚೆನ್ನಾಗಿ ಕೆಲಸವನ್ನು ಮಾಡ್ತಾರೆ. ಸೊ ಫ್ಯೂಚರ್ನಲ್ಲಿ ಯೂಸ್ ಮಾಡಿ, ಒಂದು ತಿಂಗಳು ಯೂಸ್ ಮಾಡಿ, 2 ತಿಂಗಳು ಯೂಸ್ ಮಾಡಿ ನೋಡೋಣ, ಟೆಕ್ನ್ಯೂಸಲ್ಲಿ ಇಂಟಿಗ್ರೇಟ್ ಮಾಡ್ತೀನಿ ಸೊ ಹೇಗಿದೆ ಅಂತ. ಸೊ ಬೆಲೆ ಕಡಿಮೆ ಆಗ್ಬೋದಾಗಿತ್ತು. ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಇರೋಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.